ಭೀಷ್ಮ ದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಎಂದರು. ಅಂದರೆ ಭೀಷ್ಮ ದ್ರೋಣ ಎಂಬುವರು ದಡದಂತೆಯೂ ಜಯದ್ರಥನು ನೀರಿನಂತೆಯೂ ಕೌರವರು ಕಲ್ಲು ಬಂಡೆಗಳಂತೆಯೂ. ಅಂದರೆ ಭೀಷ್ಮ ದ್ರೋಣರು ಅಪರಿಮಿತವಾದ ಶಕ್ತಿವಂತರು ಹಾಗೂ ಜ್ಞಾನ ಉಳ್ಳವರು. ಆದರೂ ಕೂಡ ದುರ್ಯೋಧನನ ಸ್ವಾರ್ಥಕ್ಕಾಗಿ ಅವರು ಆತ ಹೇಳಿದಂತೆ ನಡೆಯಬೇಕಾಗುವುದು. ದ್ರೋಣರು ತನ್ನ ಮಗನಾದ ಅಶ್ವತ್ಥಾಮನ ಸುಖಕ್ಕಾಗಿ ಎಲ್ಲವನ್ನು ತನ್ನ ಶಕ್ತಿ ಹಾಗೂ ಬುದ್ಧಿಯನ್ನು ದುರ್ಯೋಧನನಿಗೆ ಅಡಿಯಾಗಿ ಇಟ್ಟನು. ಭೀಷ್ಮರು ಬ್ರಹ್ಮಚಾರಿ ಆದರೂ ಕೂಡ ತನ್ನ ತಂದೆಗೆ ಪ್ರತಿಜ್ಞೆಯನ್ನು ಮಾಡಿದ್ದರು. ಏನೇ ಆದರೂ ಕೂಡ ನಾನು ಈ ರಾಜ್ಯವನ್ನು ಉಳಿಸುವೆನು ಎಂದು. ಹೀಗೆ ಇವರಿಬ್ಬರು ಆ ಒಂದು ನದಿಯ ದಡದಂತೆ. ಆ ನದಿಯ ದಡವೆಂದರೆ ಯಾವಾಗಲೂ ನೀರಿನ ತೆರೆಗಳು ಬಂದು ಬಂದು ಹೊಡೆಯುತ್ತಾ ಹೋಗುತ್ತವೆ. ಸತತವಾದದ್ದು ಇದು. ಒಂದು ಹೋತೆಂದರೆ ಇನ್ನೊಂದು ತೆರೆ ಬಂದು ಹೊಡೆಯುವುದು, ಅದು ಹೋತೆಂದರೆ ಇನ್ನೊಂದು ತೆರೆ ಬಂದು ಹೊಡೆಯುವುದು. ಹೀಗೆ ಆ ದುರ್ಯೋಧನನ ತಮ್ಮಂದಿರು ಹಾಗೂ ದುರ್ಯೋಧನ ಹಾಗೂ ಧೃತರಾಷ್ಟ್ರನ ಮಾತುಗಳು ಇವರಿಬ್ಬರಿಗೂ ಆದ ಭೀಷ್ಮ ದ್ರೋಣರಿಗೆ ಒಂದೊಂದು ಮಾತು ಒಂದೊಂದು ಕಲ್ಲು ಬಂಡೆಯಂತೆ ಬಂದು ಹೊಡೆಯುತ್ತಿದ್ದವು. ಏನೇ ಆದರೂ ಸಹಿತ ಇವರು ತಮ್ಮ ನೋವನ್ನು ಸಹಿಸುತ್ತಿದ್ದರು. ಏಕೆಂದರೆ ದುರ್ಯೋಧನನು ಇವರ ಮಾತು ಎಂದು ನಂಬುತ್ತಿರಲಿಲ್ಲ. ಈ ಕೌರವರಿಗೆ ಎಷ್ಟು ಬುದ್ಧಿ ಹೇಳಿದರೂ, ಎಷ್ಟು ತಮ್ಮ ಶೌರ್ಯವನ್ನು ತಿಳಿಸಿಕೊಟ್ಟರೂ ಸಹ ದುರ್ಯೋಧನನು ಕೇಳುತ್ತಿರಲಿಲ್ಲ. ತನ್ನದೇ ಆದ ಉದ್ಘಾಟನದಲ್ಲಿ ಆ ದುರ್ಯೋಧನನು ಇದ್ದನು. ಅವರ ಭೀಷ್ಮ ದ್ರೋಣರ ನೋವನ್ನು ಕೇಳುವವರಾರು, ಸಂತೈಸುವವರಾರು? ಆದ್ದರಿಂದ ಭೀಷ್ಮ ದ್ರೋಣ ಎಂಬುವರು ಒಂದು ನದಿಯ ದಡದಂತೆ, ಜಯದ್ರಥನು ನೀರಿನಂತೆಯೂ. ಅಂದರೆ ಜಯದ್ರಥ ಪಾಂಡವರಿಗೂ ಹಾಗೂ ಕೌರವರಿಗೂ ಒಬ್ಬನೇ ಅಳೆಯ. ಆತ ಅಳೆಯ, ಆತನು ಕೂಡ ಒಬ್ಬ ಮಹಾನ್ ರಾಜನೇ ಆಗಿದ್ದರೂ ಕೂಡ ಯಾವ ರೀತಿ ನೀರಿನ ಸೆಳೆತಕ್ಕೆ ಹೋಗುವುದು ಅದರಂತೆ ದುರ್ಯೋಧನನ ಸೆಳವಿಗೆ ಈತ ಸಿಕ್ಕಿಕೊಂಡಿದ್ದನು. ಜಯದ್ರಥನಿಗೆ ಏನೂ ಕಡಿಮೆ ಆಗಲಾರದಂತೆ ರಾಜ್ಯ ಸುಖ ಭೋಗಗಳನ್ನು ನಿತ್ಯ ದುರ್ಯೋಧನನು ನೀಡುತ್ತಿದ್ದನು. ಆದ್ದರಿಂದ ದುರ್ಯೋಧನನ ಸೆಳವಿಗೆ ಜಯದ್ರಥನು ತನ್ನ ಸ್ವಾರ್ಥಕ್ಕಾಗಿ ಸಿಕ್ಕಿ ಹಾಕಿಕೊಂಡಿದ್ದನು. ಜಯದ್ರಥನು ದುರ್ಯೋಧನ ಹೇಳಿದಂತೆ ಹೆಜ್ಜೆಗಳನ್ನು ಇಡುತ್ತಾ ಇರ್ತನು ಈ ಮಹಾಭಾರತದಲ್ಲಿ. ಹಾಗೂ ಕೌರವರು ಕಲ್ಲು ಬಂಡೆಯಂತೆ. ಕೌರವರು ಎಂದರೆ ಎಲ್ಲರೂ ದುಶ್ಯಾಸನ, ದುರ್ಯೋಧನ, ಇವು ಎಲ್ಲರೂ ಕೂಡ ದುಷ್ಟರೇ. ಇವರು ಕೇವಲ ದೌರ್ಜನ್ಯದಿಂದ ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದರೂ ನ್ಯಾಯಯುತವಾಗಿ ಇಲ್ಲವೇ ಇಲ್ಲ. ಎಷ್ಟು ಕಲ್ಲಿನ ಮೇಲೆ ನಾವು ನೀರೆರೆದರೆ ಆ ಕಲ್ಲು ಮೃದುವಾಗಬಲ್ಲದೆ? ಇಲ್ಲವೇ ಇಲ್ಲ. ಹೀಗೆ ಭೀಷ್ಮರು, ದ್ರೋಣರು, ಕೃಪಾಚಾರ್ಯರು ಎಂತೆಂಥ ಮಹನೀಯರು ಇದ್ದರೂ ಕೂಡ ಇವರನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ. ಇವರು ತಮ್ಮ ಉದ್ಘಾಟನವನ್ನು ಬಿಡಲೇ ಇಲ್ಲ. ಒಂದು ಹಿಡಿ ಮಣ್ಣಾದರೂ, ಸೂಜಿಯ ಮೊಣಚಿಗೆ ಹತ್ತುವ ಮಣ್ಣನ್ನು ಕೂಡ ನಾನು ಪಾಂಡವರಿಗೆ ಕೊಡುವುದಿಲ್ಲವೆಂದು ದಿಟವಾಗಿ ದುರ್ಯೋಧನ, ದುಶ್ಯಾಸನರು ನುಡಿಯುತ್ತಿದ್ದರು. ಇವರ ನುಡಿದಂತೆ ಧೃತರಾಷ್ಟ್ರನು ಕುಣಿಯುತ್ತಲಿದ್ದನು. ಇದುವೇ ಒಂದು ಮಹಾಭಾರತ.